ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಸ್ತೋತ್ರ ಉಂಟಾಗಲಿ. ಯೇಸುವೇ ಸ್ತೋತ್ರ, 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 ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ವಂದನೆ, ಅಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಅಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಮಹಿಮೆ, ಅಪ ತಂದೆಯೇ ಕೃತಜ್ಞತೆ. ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮನೇ ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮನೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮನೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮನೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮನೇ ಕೃತಜ್ಞತೆ, ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮನೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ, ನಿಮ್ಮ ದಿವ್ಯ ಬೆಳಕಿನಿಂದ ನನ್ನನ್ನು ತುಂಬಿರಿ. ನಿಮ್ಮ ಜ್ಞಾನದಿಂದ ನನ್ನನ್ನು ತುಂಬಿರಿ, ನಿಮ್ಮ ವಿವೇಕದಿಂದ ನನ್ನನ್ನು ತುಂಬಿರಿ, ನಿಮ್ಮ ವಿಶ್ವಾಸದಿಂದ ನನ್ನನ್ನು ತುಂಬಿರಿ, ಸ್ವರ್ಗೀಯ ವರದಾನಗಳಿಂದ ನನ್ನನ್ನು ತುಂಬಿರಿ, ಅಭಿಷೇಕದಿಂದ ನನ್ನನ್ನು ತುಂಬಿರಿ, ಆಶೀರ್ವಾದದಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಇಡೀ ವಿಶ್ವವನ್ನು ನಿಮಗೆ ಸಮರ್ಪಿಸುತ್ತೇವೆ. ವಿಶ್ವದಲ್ಲಿರುವಂತಹ ಎಲ್ಲ ಜಾತಿ ಜನಾಂಗಗಳನ್ನು ಸಮರ್ಪಿಸುತ್ತೇವೆ. ವಿಶ್ವದಲ್ಲಿರುವಂತಹ ಸಕಲ ಜನಾಂಗಗಳನ್ನು ಸಮರ್ಪಿಸುತ್ತೇವೆ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ಸಪ್ತವರಗಳ ದಾತರೇ ಬನ್ನಿರಿ, ನಮಗೆ ಪ್ರಾರ್ಥಿಸಲು ಕಲಿಸಿರಿ. ನಮ್ಮ ಆಲಸ್ಯಗಳನ್ನು ನಮ್ಮಿಂದ ದೂರ ಮಾಡಿರಿ. ನಮ್ಮ ಆಲಸ್ಯಗಳಿಂದ ನಮಗೆ ಬಿಡುಗಡೆಯನ್ನು ಕೊಡಿರಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ.
ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ. ಸ್ವರ್ಗೀಯ ಯಾತ್ರೆಯ ಎಲ್ಲ ಅಂಗಾಂಗಗಳನ್ನು ಅನುಗ್ರಹಿಸಿರಿ. ಸ್ವರ್ಗೀಯ ಯಾತ್ರೆಯ ಎಲ್ಲ ಕುಟುಂಬಗಳನ್ನು ಅನುಗ್ರಹಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಸ್ವಾಮಿ, ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿ ನಾವೆಲ್ಲರೂ ಕುಳಿತು ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ ರಾಜ, ಅದಕ್ಕಾಗಿ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಹಾಗೂ ಯೂಟ್ಯೂಬ್ನ ಮೂಲಕ, ಫೇಸ್ಬುಕ್ನ ಮೂಲಕವಾಗಿ, ವ್ಯಾಟ್ಸಪ್ನ ಮೂಲಕವಾಗಿ ಧ್ಯಾನಗಳನ್ನು ಆಲಿಸಿ ನಿಮ್ಮ ನಾಮಸ್ಮರಣೆಯನ್ನು ಮಾಡಿ ಪ್ರಾರ್ಥಿಸಿ ಸ್ತುತಿಸುತ್ತಿರುವಂತಹ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಕರುಣೆ ತೋರಿ, ತಾಯಿ ತೋರಿರಿ ಸ್ವಾಮಿ. ಸೇವಾ ಕಾರ್ಯಗಳಲ್ಲಿ ತೊಡಗಿ ತಮ್ಮ ಸೇವಾ ಕಾರ್ಯಗಳಿಂದ ದೂರವಾದ ಮಕ್ಕಳನ್ನು ಸಮರ್ಪಿಸಿಕೊಡುತ್ತೇನೆ. ಪ್ರಾರ್ಥನೆಯಿಂದ ದೂರ ಸರಿದು ಜೀವಿಸುವ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿ ಬಿಟ್ಟು ಹೋದ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡಿ ಸ್ವರ್ಗೀಯ ಯಾತ್ರೆ ಎಲ್ಲ ಧ್ಯಾನ ಶುಶ್ರೂಷೆಗಳಿಗೆ ಅಡಚಣೆಯನ್ನು ತಂದಂತಹ, ದೂಷಣೆಯ ಮಹತ್ವಗಳನ್ನು ಆಡಿದಂತ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಸ್ವರ್ಗೀಯ ಯಾತ್ರೆಯನ್ನು ಕುರಿತು ಅಪಪ್ರಚಾರ ಮಾಡಿದಂತ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಕರುಣೆ ತೋರಿದ ತೋರಿರಿ ರಾಜ. ವಿಶ್ವದ ಎಲ್ಲ ಶುಶ್ರೂಷಕ ಬಳಗದವರನ್ನ, ಪ್ರಾರ್ಥಿಸುವವರನ್ನ, ನಿಮ್ಮನ್ನು ಆರಾಧಿಸುವವರನ್ನ, ಹಾಡುವವರನ್ನ, ನಿಮ್ಮ ಸೇವೆಗಾಗಿ ತಮ್ಮ ಜೀವಿತವನ್ನೇ ಬದಿಗೊತ್ತಿರುವವರನ್ನು ನಿಮಗೆ ಸಮರ್ಪಿಸುತ್ತೇನೆ. ಇಂದು ನಿಮ್ಮ ಪ್ರೇಷಿತರಾದ ಸಂತ ಥಾಮಸರ ಸ್ಮರಣೀಯ ದಿನವನ್ನು ನಾವು ಸ್ಮರಿಸುತ್ತಾ ಇದ್ದೇವೆ. ಭಾರತ ದೇಶಕ್ಕೆ ಪ್ರವೇಶಿಸಿ ಶುಭ ಸಂದೇಶವನ್ನು ಸಾರಿದಂತ ಸಂತ ಥಾಮಸರ ಸವಿನೆನಪಿನ ಈ ದಿನದಂದು ನಾವು ಪ್ರಾರ್ಥಿಸುವಾಗ ನಾವು ಸಹ ಸಂತ ಥಾಮಸರಂತೆ ನಾವಿರುವ ಸ್ಥಳಗಳಲ್ಲಿ ಹಾಗೂ ನೀವು ನಮ್ಮನ್ನು ಕಳಿಸುವ ಸ್ಥಳಗಳಲ್ಲಿ ನಿಮ್ಮ ವಾಕ್ಯವನ್ನು ಸಾರುತ್ತಾ ನಮ್ಮ ನಡೆಗಳಿಂದ, ನಮ್ಮ ನುಡಿಗಳಿಂದ, ನಮ್ಮ ಕ್ರಿಯೆಗಳಿಂದ, ನಮ್ಮ ಪ್ರಾರ್ಥನೆಯಿಂದ ನಿಮ್ಮ ವಾಕ್ಯಗಳನ್ನು ಸಾರುತ್ತಾ ವಿಶ್ವಾಸಿಗಳಾಗಿ ಜೀವಿಸುವಂತೆ ಮಾಡಿರಿ. ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಅಡಕವಾಗಿರುವ ಕೆಟ್ಟ ಚಿಂತೆ, ಕೆಟ್ಟ ಆಲೋಚನೆಗಳಿಂದ, ಹೋರಾಟಗಳಿಂದ ನಮಗೆ ಬಿಡುಗಡೆಯನ್ನು ಪಡೆದುಕೊಳ್ಳಿ. ಮತ್ತೊಬ್ಬರನ್ನು ನೋಡುವಾಗ ಅಸೂಯೆಯಿಂದ, ಕೆಟ್ಟ ಆಲೋಚನೆಗಳಿಂದ, ಅಪವಾದಗಳಿಂದ, ಕೆಟ್ಟ ಕಣ್ಣುಗಳಿಂದ ನಾವು ನೋಡದೆ ಪ್ರತಿಯೊಬ್ಬರನ್ನು ಆದರಿಸುವಂತೆ ಮಾಡಿರಿ. ಕೇವಲ ಪ್ರಾರ್ಥನೆಯ ಶಬ್ದಗಳು ಮಾತ್ರ ಕಿವಿಯಲ್ಲಿಯೂ ಬಾಯಿಯಲ್ಲಿಯೂ ಮುಳುಗದೆ ಪ್ರಾರ್ಥನಾ ಜೀವಿತವನ್ನ ಮಾಡುವ ಕೃಪೆಯನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಇಂದು ವಿಶೇಷವಾಗಿ ನಾವು ಅವಿಧೇಯರಾಗಿ ನಡೆಯುತ್ತಿರುವವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಒಂದು ಸಾಮುವೇಲ ಗ್ರಂಥದಲ್ಲಿ ನಾವು ಧ್ಯಾನಿಸುವಾಗ ಅವಿಧೇಯತೆ ನಿಮಗೆ ತುಂಬಾ ಅಸಖ್ಯವಾದದ್ದಾಗಿದೆ. ಎಲ್ಲ ಮಾಟ ಮಂತ್ರಗಳಿಗೂ ಸಹ ಮಿಗಿಲಾದದ್ದಾಗಿದೆ ಅವಿಧೇಯತೆ. ಅವಿಧೇಯತೆ ನಿಮಗೆ ಅಸಖ್ಯವಾಗಿದೆ. ಅಪ್ಪ ತಂದೆ ಗೋಸ್ವಾಮಿ, ಈ ದಿನದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ಪರಿಸರದಲ್ಲಿ ಆಗಲಿ, ಎತ್ತವರ ಮುಂದೆ ಆಗಲಿ, ಪತಿಯ ಮುಂದೆ ಆಗಲಿ ಅವಿಧೇಯತೆಯನ್ನು ನಾವು ನೋಡುತ್ತೇವೆ. ಆಳುವವರ ಮುಂದೆ, ಅಧಿಕಾರಿಗಳ ಮುಂದೆ ಆಗಲಿ, ನೀವು ಆರಿಸಿಕೊಂಡವರ ಮುಂದೆ ಆಗಲಿ ನಾವು ಅವಿಧೇಯತೆಯನ್ನು ತೋರುತ್ತೇವೆ. ನಾನೇ, ನನ್ನಿಂದಲೇ,
ನಾನು ಯಾಕೆ ಅವರಲ್ಲಿ ಹೋಗಬೇಕು, ನಾನು ಯಾಕೆ ಅವರಲ್ಲಿ ಮಾತನಾಡಬೇಕು, ನಾನು ಯಾಕೆ ಅವರಿಗೆ ಸಹಾಯ ಮಾಡಬೇಕು, ನಾನು ಯಾಕೆ ಅವನಿಗೆ ವಿಧಿಯೇನಾಗಬೇಕು, ಅವರೇನು ದೊಡ್ಡವರ, ಅವರೇನು ಚಿಕ್ಕವರ, ಅವರಿಂದ ನನಗೇನಾಗಬೇಕಾಗಿದೆ, ನಾನು ಯಾಕೆ ಅವರಿಗೆ ಶರಣಾಗಬೇಕು, ಅವರು ಹೇಳಿದಂತೆ ನಾನು ಯಾಕೆ ಕೇಳಬೇಕು, ವಿಧಿಯೇನಾಗಬೇಕು ಎಂಬುವಂತಹ ಅಹಂಕಾರದ ನಾನತ್ವದ ದುರಾತ್ಮ ಸಂಚರಿಸುವಾಗ ಈ ಅವಿಧೇಯತೆ ನಮ್ಮಲ್ಲಿ ಪ್ರವೇಶಿಸುತ್ತದೆ. ಸ್ವಾಮಿ, ಈ ಅವಿಧೇಯತೆಯಿಂದ ನಾವು ಹೊರಬರುವಂತೆ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರತಿಯೊಬ್ಬ ಜೀವಿತದಲ್ಲಿ, ಪ್ರತಿಯೊಂದು ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ ಅವಿಧೇಯತೆ. ಸ್ವಾಮಿ, ಯಾರು ಯಾರಿಗೂ ವಿಧೇಯರಾಗಿ ನಡೆಯುತ್ತಾ ಇಲ್ಲ. ಅಂದು ಆದಾಮ್ ಮತ್ತು ಅವ್ವಳು ತಮ್ಮ ಜೀವಿತದಲ್ಲಿ ಏದೇನ್ ತೋಟದಲ್ಲಿರುವಾಗ ನೀವು ನೋಡಿದಿರಿ, ಈ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡಿ ಎಂಬುದಾಗಿ ಹೇಳಿದಿರಿ, ತೋರಿಸಿ ನೀವು ಹೇಳಿದಿರಿ. ಆದರೆ ಅವರು ಅವಿಧೇಯರಾದರು. ಮತ್ತೊಬ್ಬರ ಮಾತಿಗೆ ಕಿವಿಗೊಟ್ಟು, ಸೈತಾನನ ಮಾತಿಗೆ ಕಿವಿಗೊಟ್ಟು, ಸೈತಾನನ ವಂಚನೆಯ ಮಾತಿಗೆ ಕಿವಿಗೊಟ್ಟು, ಸೈತಾನನ ಮಾತಿಗೆ ಕಿವಿಗೊಟ್ಟು ನಿಮಗೆ ವಿರುದ್ಧವಾಗಿ, ನಿಮಗೆ ಅವಿಧೇಯರಾಗಿ ತಿನ್ನಬಾರದು ಎಂದು ಹೇಳಿದಂತಹ ಹಣ್ಣನ್ನು ತಿಂದು ಏದೇನ್ ತೋಟದಿಂದ ಬಹಿಷ್ಕರಿಸಲ್ಪಟ್ಟರು. ಇಂದು ನಾವು ಸಹ ನಮ್ಮ ಜೀವಿತದಲ್ಲಿ ಮತ್ತೊಬ್ಬರು ಹೇಳಿದಂತಹ ಮಾತುಗಳನ್ನು ಕಿವಿಯಿಂದ ಕೇಳಿ, ಅಸತ್ಯವಾದವುಗಳನ್ನು ಕಿವಿಯಿಂದ ಕೇಳಿ, ದೂಷಣೆಯಾದವುಗಳನ್ನು ಕಿವಿಯಿಂದ ಕೇಳಿ, ಹಸುವಿಂದ ಹೇಳಿದವುಗಳನ್ನು ಕಿವಿಯಿಂದ ಕೇಳಿ, ಅವುಗಳೇ ಸತ್ಯ ಎಂದು ವಿಶ್ವಾಸಿಸಿ ನಮ್ಮ ಜೀವಿತದಲ್ಲಿ ಪತಿಯಿಂದ ದೂರ ಆಗಿರುವವರಿದ್ದಾರೆ ಸ್ವಾಮಿ, ಪತ್ನಿಯಿಂದ ದೂರ ಆದವರಿದ್ದಾರೆ ಸ್ವಾಮಿ, ಬಾಂಧವ್ಯದ ಪ್ರೀತಿಯಿಂದ ದೂರ ಆದವರಿದ್ದಾರೆ ಸ್ವಾಮಿ. ಹೌದು ರಾಜ, ಅವಿಧೇಯತೆ, ಮತ್ತೊಬ್ಬರ ಮಾತುಗಳನ್ನ ಕೇಳಿ ಅವುಗಳೇ ಸತ್ಯ ಎಂದು ಎಣಿಸಿ ಅವಿಧೇಯತೆಯಿಂದ ನಡೆದುಕೊಳ್ಳುತ್ತಾ ಗೌರವಿಸುವವರನ್ನ ಗೌರವಿಸದೆ, ಪ್ರೀತಿಸುವವರನ್ನ ಪ್ರೀತಿಸದೆ, ಕ್ಷಮಿಸುವವರನ್ನ ಕ್ಷಮಿಸದೆ, ನಿಮಗೆ ವಿರುದ್ಧವಾದಂತಹ ಮಾಟ ಮಂತ್ರಗಳಿಗೂ ಶಕ್ತವಾದಂತಹ ಪಾಪವಾಗಿರುವಂತಹ ಅವಿಧೇಯತೆಗೆ ಗುಲಾಮರಾಗಿ ಹೋಗುವುದನ್ನ ಹಾಗೂ ಅವಿಧೇಯತೆಗೆ ಹೋಗುತ್ತಿದ್ದೆಲ್ಲ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ರಾಜ. ಅದರಲ್ಲಿ ನಾನು ಸಹ ಒಬ್ಬ ನಿಮ್ಮ ಅವಿಧೇಯತೆಯಿಂದ, ನಿಮಗೆ ಅವಿಧೇಯತೆಯಿಂದ ಬಾಳಿದಂಥ ದಿನಗಳು ಉಂಟು ಸ್ವಾಮಿ. ನಿಮ್ಮ ಆಜ್ಞೆಗಳನ್ನು ಪಾಲಿಸದೇ ಇರುವಾಗ ಅದು ಅವಿಧೇಯತೆಯೇ ಸ್ವಾಮಿ. ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸದಿರುವಾಗ ಅದು ಅವಿಧೇಯತೆಯೇ ಸ್ವಾಮಿ. ಸ್ವಾಮಿ, ಕರುಣೆ ತೋರಿ, ದಯೆ ತೋರಿ ಎಂದು ಅವಿಧೇಯತೆಯನ್ನು ಜೀವಿಸುತ್ತಿರುವಂತಹ ಲೋಕದ ಸರ್ವ ಜನತೆಯನ್ನ ಅನುಗ್ರಹಿಸಿ ಆಶೀರ್ವದಿಸಿರಿ ಎಂದು, ವಿಧೇಯತೆಯಿಂದ ಜೀವಿಸುವಂತೆ ಮಾಡಿದೆ ಎಂದು ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಉಂಟಾಗುತ್ತದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ, ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೇ, ನನ್ನ ಕರ್ತನೆ, ಅಪ್ಪ, ನಮ್ಮ ರಾಜ್ಯನ ನಿವಾಸಿಸಿರಿ ಸ್ವಾಮಿ. ಅಪ್ಪ, ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತೇನೆ ದೇವ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಪ್ರಭಾತ ಹೊಂದಿದೆ ಸ್ವಾಮಿ. ಅಪ್ಪ, ನಮ್ಮೊಬ್ಬೊಬ್ಬರನ್ನು ಆರಿಸಿಕೊಂಡಿದ್ದೀರಿ ಯೇಸುವೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಅಪ್ಪ ಯೇಸುವೆ, ನಮಗೆ ಒಳ್ಳೆ ಜ್ಞಾನವನ್ನು ಕೊಡಿರಿ ಸ್ವಾಮಿ. ಅಪ್ಪ, ನಿಮ್ಮ ಪವಿತ್ರಾತ್ಮರನ್ನು ನನಗೆ ಕರುಣಿಸಿರಿ ದೇವ. ಅಪ್ಪ, ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ಸ್ವಾಮಿ ಅಪ್ಪ ನನಗೆ ಕಲಿಸಿಕೊಡಿ ದೇವ. ಅಪ್ಪ, ನಾನು ಮರೆತು ಹೋಗಿದಂತ ಎಲ್ಲ ಜ್ಞಾನವು ಸ್ವಾಮಿ ಮತ್ತೊಮ್ಮೆ ನನಗೆ ಪಡೆದುಕೊಡಿರಿ ಸ್ವಾಮಿ. ಅಪ್ಪ ಯೇಸುವೆ, ನೀವು ನಮಗೆ ಎಷ್ಟು ಉಪಕಾರಗಳನ್ನು ಮಾಡಿದಿರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸ್ತೋತ್ರ ವಂದನೆ ಯೇಸುವೆ, ಆರಾಧನೆ ಸ್ವಾಮಿ. ಅಪ್ಪ ಯೇಸುವೆ, ಸ್ವರ್ಗೀಯ ಯಾತ್ರಾ ಅಂಗಾಂಗಗಳಾದ ಒಂದೊಂದು ಕುಟುಂಬಗಳನ್ನು ಸ್ವಾಮಿ ಆಶೀರ್ವಿಸಿರಿ, ಕಾಪಾಡಿದಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಪ್ರತಿದಿನವೂ ಸ್ವಾಮಿ ನಮಗೆ ನಿಮ್ಮ ವಾಕ್ಯವನ್ನು ಕೊಡುವುದಕ್ಕಾಗಿ ಸ್ವಾಮಿ ನಮಗೆ ಸ್ವಾಮಿ ಬ್ರದರನ್ನು ನಮಗೆ ಕರುಣಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ, ವಂದನೆ ದೇವ. ಅಪ್ಪ ಯೇಸುವೆ, ನನಗೆ ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ ಯೇಸುವೆ, ಒಳ್ಳೆ ಮಕ್ಕಳನ್ನು ನನಗೆ ದಯಪಾಲಿಸಿ ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಅಪ್ಪ ಯೇಸುವೆ, ಪ್ರತಿದಿನವೂ ನಮಗೆ ಒಳ್ಳೆ ಅನ್ನಪಾನವನ್ನು ದಯಪಾಲಿಸಿ ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ, ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು
ಸ್ವಾಮಿ. ಅಪ್ಪ, ನನ್ನನ್ನು ಕಾಪಾಡುತ್ತಿದ್ದೀವಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ ತಂದೆ, ಒಳ್ಳೆ ನಮಗೆ ತಾಯಿಯನ್ನು ಒಳ್ಳೆ ಕುಟುಂಬವನ್ನು ದಯಪಾಲಿಸಿಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ವಂದನೆಸುವೆ, ಆರಾಧನೆಸುವೆ ಅಪ್ಪ ತಂದೆ. ಅಪ್ಪ, ರಾಜಾದಿರಾಜನ ಕರ್ತನು ಸ್ವಾಮಿ. ಅಪ್ಪ, ನಮ್ಮ ಎಲ್ಲ ಪಾಪಗಳನ್ನು ಸ್ವಾಮಿ ನಮ್ಮನ್ನು ತೊಳೆದು ಶುದ್ಧೀಕರಿಸಿದ್ದೀರಿ ಅಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ, ವಂದನೆ ದೇವ. ಅಪ್ಪ, ನಮಗೆ ಪ್ರಾರ್ಥಿಸಲು ತಮ್ಮ ತಾಯಿಯನ್ನೇ ನಮಗೆ ದಾನವಾಗಿ ನೀಡಿದಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ, ವಂದನೆ ದೇವ, ಆರಾಧನೆ ಸ್ವಾಮಿ. ಅಪ್ಪ ಯೇಸುವೆ, ಈ ದಿನವೂ ನನಗೆ ಪ್ರಾರ್ಥಿಸಲು ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತ ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಸ್ವರ್ಗೀಯ ಸಂಗಾಂಗಗಳಾದ ಒಂದೊಂದು ಕುಟುಂಬವನ್ನು ನಿಮ್ಮ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತಾ, ಅಪ್ಪ ನನ್ನನ್ನೇ ಬಿಟ್ಟು ಕೊಡುತ್ತಾ, ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಹೊಡೆಯೇನೆ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಕರಗಳಲ್ಲಿ ಚಾಚುವೆ ದೇವ, ನನ್ನ ಸಮರ್ಪಣೆಯ ನೀ ಸ್ವೀಕರಿಸೋ ಒಡೆಯ. ಪೂಜ್ಯ ಕರಗಳಲ್ಲಿ ಚಾಚುವೆ ದೇವ, ನನ್ನ ಸಮರ್ಪಣೆಯ ನೀ ಸ್ವೀಕರಿಸೋ ಒಡೆಯ. ಪ್ರೀತಿ ವಾಕ್ಯವ ಬಿಟ್ಟಿರುವೆ ನೀ ನನ್ನ ಹೃದಯದಲ್ಲಿ, ದುಃಖ ಚಿಂತೆಯ ಕಳೆದಿರುವೆ ನೀ ನನ್ನ ಮನಸ್ಸಿನಲ್ಲಿ. ನಿನ್ನ ಆದಿಯಲ್ಲಿ ಅನುದಿನವೂ ನೆರೆದೇನೆ, ಧನ್ಯ ಫಸಲುಗಳನ್ನು ನಿನಗಾಗಿಯೇ ತಂದಿಕೆನು, ಅದನಿಂದು ತಂದಿರುವೆ. ದಯ ತೋರಿಸಿ ಕರಿಸು ಪೂಜ್ಯ ಕರಗಳನ್ನು ಚಾಚುವೆ ದೇವ, ನನ್ನ ಸಮರ್ಪಣೆಯ ನೀ ಸ್ವೀಕರಿಸೋ ಹೊಡೆಯ. ಜಗದ ಒಳ್ಳೆಯ ಫಲಗಳನ್ನು ನೀ ತಂದೆ ನನಗೆಂದೇ, ಜೀವತಲವ ಸರ್ವವನ್ನು ನೀ ನೀಡಿದೆ ನನಗೆಂದೇ. ಏನ ಕೊಡಲಿ ನಾನು, ನನ್ನದೆಲ್ಲವೂ ನಿನ್ನದಾಗಿದೆ. ನನ್ನ ಬಳಿಯುವುದು ಅಜ್ಞಾನದ ಮನದಾಳವು, ಅದನಿಂದು ತಂದಿರುವೆ. ದಯ ತೋರಿಸಿ ಕರಿಸು ಪೂಜ್ಯ ಕರಗಳನ್ನು ಚಾಚುವೆ ದೇವ, ನನ್ನ ಸಮರ್ಪಣೆಯ ನೀ ಸ್ವೀಕರಿಸೋ ಹೊಡೆಯ. ಪೂಜ್ಯ ಕರಗಳನ್ನು ಚಾಚುವೆ ದೇವ, ನನ್ನ ಸಮರ್ಪಣೆಯ ನೀ ಸ್ವೀಕರಿಸೋ ಹೊಡೆಯ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ಪ್ರಭುವಿನ ಸಾನ್ನಿಧ್ಯ ನಾವೆಲ್ಲರೂ ಇದ್ದೇವೆ. ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡಿರುವಂತಹ ಪ್ರತಿಯೊಬ್ಬರು ನಾವು ಆ ದೇವರ ಪ್ರೀತಿಯಲ್ಲಿ ನೆಲೆಯಾಗೋಣ. ಆ ದೇವರ ಪ್ರೀತಿಯ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇದೆ. ಆ ದೇವರನ್ನ ಆರಾಧಿಸುತ್ತಾ, ಆ ದೇವರನ್ನ ಸ್ಮರಿಸುತ್ತಾ ನಾವು ಸಮರ್ಪಿಸೋಣ. ಆ ದೇವರನ್ನ ಪೂರ್ಣ ಮನಸ್ಸಿನಿಂದ ನಾವು ಆರಾಧಿಸೋಣ. ಹಾಲೆಲೂಯಾ, 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 ಯೇಸುವೆ, 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 ಯೇಸುವೆ. ಆರಾಧನೆ, ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ, ವಂದನೆ ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ.
ಜೀವದಾತರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ, ನಿಮಗೆ ಸ್ತೋತ್ರವನ್ನು ಆರಾಧನೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಅಪ್ಪ, ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ರಬಿ, ಓ ರಬಿ, ರಬಿ 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 ರಬಿ, ಓ ರಬಿ 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 ರಬಿ. ಓ ಸ್ತೋತ್ರ 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 ಸ್ತೋತ್ರ. ಅಪ ತಂದೆಯೇ, ವಂದನೆ ವಂದನೆ ವಂದನೆ, ಆರಾಧನೆ 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 ಆರಾಧನೆ. ಯೇಸುವೆ 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 ಯೇಸುವೆ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ ದೇವ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ನಾವು ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ ಪ್ರಾರ್ಥಿಸಿ ಆರಾಧಿಸುತ್ತೇವೆ ರಾಜ. ಅಪಾ ಸ್ತೋತ್ರ ಸ್ವಾಮಿ. ಶರೋಭಿಯಾಲಿಯಾನಿ ಅಸ್ತ್ರಾಲಿಯಾನಿಯಾನಿ, ಓ ಶರೋಭಿಯಾಲಿಯಾನಿ ಅಸ್ತ್ರಾಲಿಯಾನಿಯಾನಿ, ಓ ಶರೋಭಿಯಾಲಿಯಾನಿ ಅಸ್ತ್ರಾಲಿಯಾನಿಯಾನಿ, ಓ ಯಲಖ 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 ಯಲಮ ಯಲಲಲಲಲಲಲಲಲ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೆ 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 ಯೇಸುವೆ. ಆರಾಧನೆ ಆರಾಧನೆ ಆರಾಧನೆ. ಯೇಸುವೆ 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 ಯೇಸುವೆ. ಮಹಿಮೆ 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 ಮಹಿಮೆ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಸ್ತೋತ್ರ 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 ಯೇಸುವೆ. ವಂದನೆಗಳು ಯೇಸುವೆ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ಅಪ ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ ಸ್ವಾಮಿ. ಅಪ ಆತ್ಮದಿಂದ ಸ್ತೋತ್ರ ಸ್ವಾಮಿ, ಹೃದಯದಿಂದ ಸ್ತೋತ್ರ ಸ್ವಾಮಿ. ಅಪಾ ಸ್ತೋತ್ರ ರಾಜ, ವಂದನೆಗಳು ರಾಜ. ಆರಾಧನೆಗೆ ಯೋಗ್ಯರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ಓ ಕರುಣಾಳು ಕರ್ತರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ಓ ಜೀವಂತ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ಅನಂತ ತಂದೆಯೇ ನಿಮಗೆ ಸ್ತೋತ್ರ. ಅಭಿಷೇಕ ತಂದೆಯೇ ನಿಮಗೆ ಸ್ತೋತ್ರ. ಆರಾಧನೆಗೆ ಯೋಗ್ಯರಾದವರೇ ನಿಮಗೆ ಸ್ತೋತ್ರ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ. ಅಪ ತಂದೆಯೇ ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ಸ್ವಾಮಿ. ಘನಮಾನ ಸ್ತುತಿ, ಸ್ತೋತ್ರ, ಮಹಿಮೆ ಸ್ವಾಮಿ. ನಮ್ಮನ್ನು ಸ್ತುತಿಸುವಾಗ ಸ್ವಾಮಿ, ನಮ್ಮ ಮುಂದೆ ಬರುವ ಎಲ್ಲ ಯೋಚನೆ, ಆಲೋಚನೆ, ಚಿಂತೆ, ಪ್ರಚೋದನೆಗಳಿಗಾಗಿಯೂ ಸ್ತೋತ್ರ ಸ್ವಾಮಿ. ನಿಮ್ಮ ಅಭಿಷೇಕದಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ನಾವು ನಿಮ್ಮನ್ನು ಆರಾಧಿಸಿ, ಸ್ತುತಿಸಿ, ಮಹಿಮೆ ಪಡಿಸುವಂತೆ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ ನಮಗೆ ಕೊಡಿರಿ ಸ್ವಾಮಿ. ಅಪ್ಪ ನಿಮ್ಮನ್ನು ಕುಳಿತು, ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತೆ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ ನಮಗೆ ಕೊಡಿರಿ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ ಸ್ವಾಮಿ. ಅಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಿರುವಂತ ಸ್ವಾಮಿ ಎಲ್ಲ ಮಕ್ಕಳು ನಿಮ್ಮ ಕರಳಿಗೆ ಅರ್ಪಿಸುತ್ತೇನೆ. ನಿಮ್ಮನ್ನು ಈ ಭೂಲೋಕದಲ್ಲಿ ಸ್ವಾಮಿ ಸುಪ್ರಭಾತದಲ್ಲಿ ಎದ್ದು ಕುಳಿತು ಪ್ರಾರ್ಥಿಸುತ್ತಿರುವಂತಹ, ಸ್ತುತಿಸುತ್ತಿರುವಂತಹ ಎಲ್ಲ ಮಕ್ಕಳು ನಿಮಗೆ, ಎಲ್ಲ ಪ್ರಾರ್ಥನಾ ವೀರರನ್ನು ಸ್ವಾಮಿ, ಎಲ್ಲ ಮಧ್ಯಸ್ಥ ಪ್ರಾರ್ಥನಾ ತಂಡಗಳು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ತುಟಿಗಳನ್ನು ತೆರೆದು ಮೊಟ್ಟ ಮೊದಲಿಗೆ ನಿಮ್ಮನ್ನು ನೋಡಿ ಪ್ರಾರ್ಥಿಸುತ್ತಿರುವುದು ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇವೆ ರಾಜ. ಕರುಣೆ ತೋರಿ ದಯೆ ತೋರಿ ರಾಜ, ಕರುಣೆ ತೋರಿ ದಯೆ ತೋರಿ ರಾಜ. ಅಪಾಯಿಗೂ ಸ್ವಾಮಿ, ನಿಮ್ಮ ಮಕ್ಕಳು ಸ್ವಾಮಿ, ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ನಾವೆಲ್ಲರೂ ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ ಸ್ವಾಮಿ. ಹೌದು ಸ್ವಾಮಿ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ಸ್ಥಿತಿಸುತ್ತಿರುವಂತಹ, ಇಗೋ ನಿಮ್ಮನ್ನು ಕಾಣುತ್ತಿರುವಂತಹ
ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ಸ್ವಾಮಿ. ಅಪ್ಪ, ಈ ನೇರ ಪ್ರಸಾರದ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಬೆಳಗಿನ ಸುಪ್ರಭಾತ ಪ್ರಾರ್ಥನೆ ಒಂದಾಗಿರುವಂತ ಈ ಮಕ್ಕಳಿಗಾಗಿ, ಈ ಮಕ್ಕಳ ಕುಟುಂಬಗಳಿಗಾಗಿ ಸ್ತೋತ್ರ 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 ಸ್ತೋತ್ರ. ಇವರ ಕಣ್ಣೀರು, ದುಃಖ, ಭಾರ, ವೇದನೆ, ಸಮಸ್ಯೆ, ಸಾಲ ಸ್ವಾಮಿ ಎಲ್ಲವುಗಳಿಗಾಗಿ ಸ್ತೋತ್ರ ಸ್ವಾಮಿ. ಕರುಣಿಸಿರಿ ರಾಜ. ಸ್ತೋತ್ರ ರಾಜ. ಅಪ್ಪ, ಅನುಗ್ರಹಿಸಿರಿ ಸ್ವಾಮಿ. ಅಪ್ಪ, ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ವಾಮಿ. ಓ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರರೇ, ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ಸ್ವಾಮಿ. ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ 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 ರಾಜ. ವಂದನೆಗಳು ಸ್ತೋತ್ರಿಸುವ, ವಂದನೆಗಳಿಸುವ, ಸ್ತೋತ್ರಿಸುವ, ವಂದನೆಗಳಿಸುವ, ಸ್ತೋತ್ರಿಸುವ, ವಂದನೆಗಳಿಸುವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ರಬಿ 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 ರಬಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ತೋತ್ರಿಸುವ ಸ್ತೋತ್ರಿಸುವ, ವಂದನೆಗಳಿಸುವ, ಸ್ತೋತ್ರಿಸುವ, ವಂದನೆಗಳಿಸುವ, ಸ್ತೋತ್ರಿಸುವ, ವಂದನೆಗಳಿಸುವ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರಿಸುವ, ಸ್ತೋತ್ರಿಸುವ, ವಂದನೆಗಳಿಸುವ. ಅಪ್ಪ, ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ರಾಜ, ವಂದನೆಗಳು ಸ್ತೋತ್ರ Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಒಬ್ಬರಾದ ಬಳಿಕ ಒಬ್ಬರು ಸಮಯ ನಿಗದಿಯಂತೆ ವಿಶ್ವಾಸದಲ್ಲಿ ಅವಿಧೇಯತೆಯಿಂದ ಜೀವಿಸುತ್ತಿರುವಂತ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರವು, ಆರಾಧನೆಯು, ಘನ ಮಹಿಮೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನನ್ನ ರಾಜ್ಯಾಧಿರಾಜನೆ, ಇಡೀ ವಿಶ್ವದಲ್ಲಿರುವಂತ ಎಲ್ಲ ಅವೇದ್ಯತೆಯಲ್ಲಿರುವಂತ ಎಲ್ಲ ಮಕ್ಕಳನ್ನ ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ಸ್ವಾಮಿ ಎಲ್ಲ ಅವೇದ್ಯತೆ ಮಕ್ಕಳ ಮೇಲೆ ತೊಳೆದು ಶುದ್ಧೀಕರಿಸಲ್ಪಟ್ಟು ಆ ಮಕ್ಕಳು ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿ ರಾಜ. ವಿಶೇಷವಾಗಿ ಸ್ವಾಮಿ ಯೇಸುವೆ, ನನ್ನಲ್ಲಿರುವ ಅವೇದ್ಯತೆಯನ್ನು ನಿನ್ನ ಕರಳಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನನ್ನ ಒಂದು ನೂತನ ಮನುಷ್ಯನಾಗಿ ನನ್ನನ್ನು ಮಾರ್ಪಡಿಸಿ ರಾಜ. ನಿಮಗೆ ವಿರೋಧವಾಗಿ ನಡೆದಂತ ಎಲ್ಲ ಅವಿದ್ಯತೆಗಾಗಿ ನಾನು ನಿಮ್ಮಲ್ಲಿ ಸಮಯಾಚಿಸುತ್ತೇನೆ ಸ್ವಾಮಿ. ಅದೇ ರೀತಿ ನನ್ನ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನಾ ತಂಡದ ಅಂಗಾಂಗಗಳ ಅವಿದ್ಯತೆಯಲ್ಲಿ ನಡೆದಂತ ಒಂದೊಂದು ಕ್ಷಣಗಳಿಗಾಗಿ ಸ್ವಾಮಿ ನಿನ್ನನ್ನು ಕರಳಿ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತಿರಾದ ಆತ್ಮರ ಅಭಿಷೇಕದಿಂದ ಮಕ್ಕಳು ತೊಳೆದು ಶುದ್ಧೀಕರಿಸು ಸ್ವಾಮಿ. ಅಪಾಯಸಿ ವಿಶೇಷವಾಗಿ ಕುಟುಂಬ ಜೀವಿತದಲ್ಲಿ ಪತಿ ಪತ್ನಿಗೆ ವಿರೋಧವಾಗಿ ಅವಿದ್ಯತೆ ನಡೆದಿದ್ದಂತ ಒಂದೊಂದು ಕ್ಷಣಗಳು, ಈಗ ಸ್ವಾಮಿ ಪತ್ನಿಯು ಪತಿಗೆ ವಿರೋಧವಾಗಿ ನಡೆದಂತ ಅವಿದ್ಯತೆ ಕ್ಷಣಗಳು ರಾಜ. ಎಷ್ಟೋ ಕುಟುಂಬಗಳು ಈ ರೀತಿಯಲ್ಲಿ ಅವಿದ್ಯತೆಯಲ್ಲಿ ನಡೆದಾಗ ಆ ಕುಟುಂಬದಲ್ಲಿ ಮನಸ್ತಾಪ ಹೊಂದಿ ಸ್ವಾಮಿ ಎಷ್ಟೋ ಕುಟುಂಬಗಳಿಂದ ಬೇರ್ಪಟ್ಟು ಹೋಗಿದೆ ಸ್ವಾಮಿ. ಈಗ ಸ್ವಾಮಿ ಎಷ್ಟೋ ಮಕ್ಕಳಿಂದ ದೈವಾಸಿಗೆ ಹೋಗಿದ್ದಾರೆ ರಾಜ. ಅಂತ ಎಲ್ಲಾ ಕುಟುಂಬಗಳನ್ನ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಮನಸ್ಸಾಂದ್ರ ಹೊಂದಿ ಆ ಮಕ್ಕಳು ಮತ್ತೆ ಆ ಕುಟುಂಬದಲ್ಲಿ ಒಂದಾಗಿ ಸ್ವಾಮಿ ನೂತನ ಮಕ್ಕಳಾಗಿ ಮಾರ್ಪಡಿಸಿ ರಾಜ. ಎಷ್ಟೋ ಮಕ್ಕಳು ಇಂದು ತಂದೆ ತಾಯಿಗೆ ಅವಿಧಿರಾಗಿ ನಡೆದು ಅಪಾಯಸುವೆ ತಮ್ಮದೇ ಆದ ಸ್ವಾರ್ಥ ಜೀವಿತದಲ್ಲಿ ಜೀವಿಸುತ್ತಿರುವಂತ ಎಲ್ಲ ಯುವಕ ಯುವತಿಯರು ಪರಿವರ್ತನೆ ಹೊಂದುವಂತೆ ಮಾರ್ಪಡಿಸಿ ಸ್ವಾಮಿ. ಅಪಾಯಸುವೆ ಆಳುವವರು ಅಧಿಕಾರಿಗಳಲ್ಲಿರುವಂತಹ ಅವಿಧತೆಯನ್ನು ಕರಳಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಸ್ವಾರ್ಥಕ್ಕಾಗಿ ಈಗ ಸ್ವಾಮಿ ಹಣಕ್ಕಾಗಿ ಇನ್ನೊಬ್ಬರ ಮಾತುಗಳನ್ನು ಹೇಳದಿರುವಂತ ಮಾತು ಹೇಳಿ ಸ್ವಾಮಿ ಅವಿಧಿತರಾಗಿ ನಡೆದು ತಮ್ಮ ಒಳ್ಳೆಯ ಒಂದು ಸ್ಥಾನಮಾನವನ್ನು ಕಳೆದುಕೊಳ್ಳುತ್ತಿರುವಂತಹ ಎಲ್ಲಾ ರೀತಿಯ ಈಗ ಸ್ವಾಮಿ ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಂದು ಮಕ್ಕಳನ್ನ ಕರಳಿ ಒಪ್ಪಿಸಿಕೊಡ್ತೀನಿ ರಾಜ. ಆತ್ಮರ ಅಭಿಷೇಕದಿಂದ ಆ ಮಕ್ಕಳನ್ನು ಬಲಪಡಿಸಿ ರಾಜ. ಅಪಾಯಸ್ವೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಸೇವೆಯನ್ನು ಮಾಡುವಂತಹ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿ ರಾಜ. ಎಷ್ಟೋ ಸ್ವಾಮಿ ಗುರುಗಳು, ಕನ್ಯಾಸ್ತ್ರೀಗಳು, ಸಭಾಪಾಲಕರು, ಪಾರ್ಷಸ್ಗಳು ಶುಭ ಸಂದೇಶ ಸಾರುವವರು ಸಹ ಅವಿಧತೆಯಲ್ಲಿದ್ದಾರೆ ದೇವ. ಅಂತ ಅವರಲ್ಲಿರುವಂತ ಎಲ್ಲಾ ಅವಿಧೇಯತನ ತೆಗೆದು ಹಾಕು ಸ್ವಾಮಿ. ಈಗ ಸ್ವಾಮಿ ಸೈತನ್ ತರುವಂತ ಎಲ್ಲ ಕುತಂತ್ರಗಳಿಂದ ಬಿಡುಗಡೆಯನ್ನು ಕೊಟ್ಟು ಸ್ವಾಮಿ ಮಕ್ಕಳು ಪರಿಶುದ್ಧವಾಗಿ ಜೀವಿಸಿ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತ ಯುಗದ ಕಟ್ಟ ಕಡೆಯವರಿಗೆ ನಿನ್ನ ಸೇವೆ ಮಾಡುವಂತ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿ ರಾಜ್ಯ. ಸ್ವಾಮಿ ಯೇಸುವೆ
ಎಷ್ಟೋ ರೀತಿಯಲ್ಲಿ ಅವಿಧೇಯತೆಯಲ್ಲಿ ನಡೆದು ಸ್ವಾಮಿ ಇಂದು ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ತಾಪವನ್ನು ಕಳೆದುಕೊಂಡು ಕುಟುಂಬಗಳಲ್ಲಿ ಶಾಂತಿ ಸಮಾಧಾನಗಳಿಲ್ಲ ರಾಜ. ಎಷ್ಟೋ ಮಕ್ಕಳು ಇಂದು ಕಣ್ಣೀರಿಂದ ಪರಿತಪ್ಪಿಸಿ ಹೋಗಿದ್ದಾರೆ ಸ್ವಾಮಿ. ಈ ಅವಿಧೇಯತೆಯನ್ನು ತಂದುಕೊಂಡಂತ ಎಲ್ಲಾ ಅನಾಹುತಗಳಿಗಾಗಿ ಇಂದು ನಿಮ್ಮ ಬಳಿ ಹತ್ತು ಗೋಳಾಡಿ ಪ್ರಾರ್ಥಿಸುತ್ತಿರುವಂತ ಎಲ್ಲಾ ಮಕ್ಕಳ ಮೇಲೆ ನಿನ್ನ ಕರುಣೆದೆ ಇಳಿದು ಬರಲಿ ರಾಜ. ಆ ಮಕ್ಕಳ ಅವಿಧೇಯತೆಯನ್ನು ತೆಗೆದುಹಾಕು ಸ್ವಾಮಿ. ವಿಧೇಯರಾಗಿ ಬಾಳುವಂತ ಕೃಪೆಯನ್ನು ಅನುಗ್ರಹಿಸು ರಾಜ. ಅಪ್ಪ ಯೇಸುವೆ, ತೋಮಾಸರಂತೆ ಸಹ ನಾವು ಸಹ ಒಂದು ಒಳ್ಳೆಯ ಸೇವೆ ಮಾಡಿ ಮನೋಧೀನತೆಯಿಂದ ಜೀವಿಸಿ ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತ ಒಂದು ವರದಾನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಡಿ ಆತ್ಮರೇ. ಆತ್ಮರ ಅಭಿಷೇಕದಿಂದ ಈ ಅವಿಧತೆಯನ್ನು ಬಿಟ್ಟು ಹೋಗುವಂತ ಕೃಪೆಯನ್ನು ದಯಪಾಲಿಸಿ ನಿನ್ನ ಒಂದು ತೊಟ್ಟು ರಕ್ತದ ಇಡೀ ವಿಶ್ವದಲ್ಲಿ ಅವಿಧತೆ ನಡೆದಿರುವಂತ ಎಲ್ಲಾ ಮಕ್ಕಳನ್ನು ತೊಳೆದು ಶುದ್ಧೀಕರಿಸಿರಿ. ಸಾಕ್ಷಿ ಜೀವನ ನಡೆಸುವಂತೆ ಮಾರ್ಪಡಿಸಿ ಸ್ವಾಮಿ. ಎಲ್ಲಿ ನೋಡಿದರಲ್ಲಿ ಅವಿಧತೆ ಸ್ವಾಮಿ. ಅಪಾಯಿಸುವೆ ಕಿವಿಯಿಂದ ಕೇಳಿಸಿ ಅಪಾಯಿಸುವ ಮಾತುಗಳಿಂದ ಮಾತನಾಡುವಂತ ಒಂದೊಂದು ಮಾತುಗಳು ಸ್ವಾಮಿ ಅವಿಧತೆಯಲ್ಲಿ ನಡೆದು ಹೋಗಿದಂತಹ ಎಲ್ಲ ಲಕ್ಷಣಗಳಲ್ಲಿ ನಕ್ಕಲೆಪ್ಪಿಸಿಕೊಡ್ತೇನೆಪ್ಪ. ಆ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರು ಸ್ವಾಮಿ. ಇಡೀ ವಿಶ್ವದ ಜನಾಂಗದಲ್ಲಿರುವಂತ ಎಲ್ಲ ಅವಿಧತೆಗಳು ಯೇಸುವಿನ ನಾಮದಲ್ಲಿ ಸುಟ್ಟಲಯವಾಗಲಿ ರಾಜ. ವಿಧೇಯತೆಯನ್ನು ದಯ ಪಾಲಿಸಿಕೊಡು ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರಿಯರೇ, ಆ ವಿಧೇಯತೆಯಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ವಿಧೇಯರಾಗಿ ಜೀವಿಸುವಂತೆ, ಆ ನಿಮ್ಮ ಮಗನ ವಾಕ್ಯಕ್ಕೆ ವಿರೋಧವಾಗಿ ಆ ವಿಧೇಯತನದಲ್ಲಿ ನಡೆಯದಂತೆ ಪರಿಶುದ್ಧವಾಗಿ ಜೀವಿಸುವಂತ ಎಲ್ಲ ಒಳ್ಳೆ ಮಕ್ಕಳಿಗೆ ಒಳ್ಳೆ ಮನೋಭಾವನೆಯನ್ನು ದಯ ಪಾಲಿಸಿಕೊಡಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ ಪ್ರೀತಿ ಜೀವನದೊಡೆಯನೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ, ಕರುಣಾಮಯನೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ಈ ಬೆಳಗಿನ ಜಾವವನ್ನು ಸ್ವಾಮಿ ನಾವೆಲ್ಲರಿಗೂ ನೋಡುವಂತಹ ಸೌಭಾಗ್ಯವನ್ನು ನೀನು ಕರುಣಿಸುವುದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುವ ಮಕ್ಕಳನ್ನಾಗಿ ನೀನು ಮಾಡಿದಿಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ವಿಧೇಯತೆಯಿಂದ ವರ್ತಿಸುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ತಂದೆಗಳಿಗೆ ಸಮರ್ಪಿಸುತ್ತೇನೆ. ವಿಧೇಯತೆಯಿಂದ ನಡೆದುಕೊಳ್ಳದೆ ಸ್ವಾಮಿ ಅವಿಧೇಯತೆಯಿಂದ ನಡೆದುಕೊಳ್ಳುವಂತಹ ಮಕ್ಕಳನ್ನು ಸ್ವಾಮಿ ನೀನು ಕರುಣಿಸು ರಾಜ, ಅವರನ್ನು ಅನುಗ್ರಹಿಸು ರಾಜ. ಹೌದು ಸ್ವಾಮಿ, ಕುಟುಂಬದಲ್ಲಿ ಗಂಡ ಹೆಂಡತಿಯರಲ್ಲಿ ವಿಧೇಯತೆ ಇಲ್ಲ ಸ್ವಾಮಿ, ಎತ್ತಂತ ಮಕ್ಕಳಲ್ಲಿ ವಿಧೇಯತೆ ಇಲ್ಲ ಸ್ವಾಮಿ. ಅಪ್ಪ ತಂದೆ ಈ ಕುಟುಂಬವು ಸ್ವಾಮಿ ಹಾಳಾಗುತ್ತಿದೆ ಸ್ವಾಮಿ, ವಿಧೇಯತೆಯಿಂದ ಕುಟುಂಬಗಳು ಸ್ವಾಮಿ. ಅಪ್ಪ ತಂದೆ ವಿಧೇಯತೆಯನ್ನು ತೋರದೆ ಸ್ವಾಮಿ ಅವಿಧೇಯತೆಯಿಂದ ನಡೆದುಕೊಳ್ಳುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಕುಟುಂಬದಲ್ಲಿ ಶಾಂತಿ ಇಲ್ಲದೆ ನೆಮ್ಮದಿ ಇಲ್ಲದೆ ಸ್ವಾಮಿ ವರ್ತಿಸುವಂತಹ ಸ್ವಭಾವದ ವ್ಯಕ್ತಿಗಳಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅಂತ ಕುಟುಂಬಗಳನ್ನು ಸ್ವಾಮಿ, ಅಂತ ಮಕ್ಕಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಸಮರ್ಪಿಸುತ್ತಿದ್ದೇನೆ. ಶಾಲೆಗಳಲ್ಲಿ ಸ್ವಾಮಿ ಮಕ್ಕಳು ಸ್ವಾಮಿ ಶಿಕ್ಷಕರೊಡನೆ ಅವಿಧೇಯತೆಯಿಂದ ವರ್ತಿಸುತ್ತಾರೆ, ತಮ್ಮ ಸಹಪಾಠಿಗಳೊಡನೆ ಅವಿಧೇಯತೆಯಿಂದ ವರ್ತಿಸುತ್ತಾರೆ ಸ್ವಾಮಿ. ಅಂತ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ವಿಧೇಯತೆ ಎನ್ನುವಂತಹ ಸ್ವಭಾವ ಎಲ್ಲ ಮಕ್ಕಳಲ್ಲಿ ಸ್ವಾಮಿ ಇಳಿದು ಬರಲಿ ರಾಜ. ಅಪ್ಪ ತಂದೆಯ ಕುಟುಂಬ ವಿಚಾರಣೆಯಲ್ಲಿ ಸ್ವಾಮಿ, ಗುರುಗಳಲ್ಲಿ ಕನ್ಯಾಶ್ರೀಯರಲ್ಲಿ ಸ್ವಾಮಿ ಅವಿಧೇಯತೆ ಸ್ವಾಮಿ. ಅಪ್ಪ ತಮ್ಮ ವಿಚಾರಣೆಯ ಗುರುಗಳೊಂದಿಗೆ ಸ್ವಾಮಿ ವ್ಯಕ್ತಿಗಳು ಸ್ವಾಮಿ ಅವಿಧೇಯತೆಯಿಂದ ವರ್ತಿಸುತ್ತಾರೆ ಸ್ವಾಮಿ. ಗುರುಗಳಿಗೆ ತೋರಬೇಕಾದ ತಂದೆ ಗುರುಗಳಿಗೆ ತೋರಬೇಕಾದ ವಿಧೇಯತೆಯನ್ನು ಮರೆತು ಸ್ವಾಮಿ ಅವರು ಅವಿಧೇಯತೆಯಿಂದ ವರ್ತಿಸುತ್ತಾರೆ ಸ್ವಾಮಿ. ಅಪ್ಪ ತಂದೆ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ವಿಧೇಯತೆಯಿಂದ ವರ್ತಿಸುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹೌದು ಸ್ವಾಮಿ, ನೀವು ಕಲಿಸುತ್ತಿರುವಂತಹ ವಾಕ್ಯದ ಪ್ರಕಾರ ವಿಧೇಯತೆಯಿಂದ ನಡೆದುಕೊಳ್ಳುವಂತಹ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ ಎಲ್ಲರಿಗೂ ಕಲಿಸುತ್ತದೆ ಸ್ವಾಮಿ. ಅಪ್ಪ ತಂದೆಯೇ ನಿನ್ನ ಶಿಷ್ಯರು ಸ್ವಾಮಿ ನಿನಗೆ ಹೇಗೆ ವಿಧೇಯತೆಯಿಂದ ತೋರಿಸುತ್ತಿದ್ದರು ಸ್ವಾಮಿ, ಅದೇ ರೀತಿ ನಾವೆಲ್ಲರೂ ಸ್ವಾಮಿ ವಿಧೇಯತೆಯಿಂದ ನಡೆದುಕೊಳ್ಳುವಂತ ಮಕ್ಕಳಾಗಿ ಮಾರ್ಪಡಿಸ್ರಿ. ಅಪ್ಪ ತಂದೆ ಅವಿಧೇಯತೆಯಿಂದ ನಡೆಯುತ್ತಿರುವಂತಹ ಅಪ್ಪ ತಂದೆ ತಾಯಿಗಳ ಮಾತನ್ನು ಕೇಳದೆ, ಗುರುಗಳ ಮಾತುಗಳನ್ನು ಕೇಳದೆ, ಕನ್ಯಾಶ್ರೀಯರ ಮಾತುಗಳನ್ನು ಕೇಳದೆ ಅವಿಧೇಯತೆಯಿಂದ ವರ್ತಿಸುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಿನ್ನ ಮಾತನ್ನು ಕೇಳಿ ಸ್ವಾಮಿ, ನಿನ್ನ ತಿಳಿಸಿಕೊಟ್ಟಂತಹ ವಾಕ್ಯಗಳನ್ನು ತಿಳಿದು ಸ್ವಾಮಿ ಅದರಂತೆ ಜೀವಿಸುವ ಮಕ್ಕಳನ್ನಾಗಿ ಎಲ್ಲರನ್ನು ಮಾರ್ಪಡಿಸಿದೆ ಸ್ವಾಮಿ. ಅಪ್ಪ ತಂದೆ ಅವರನ್ನು ನೆನಗೊಂಡಿರುವಂತಹ ಸೈತಾನನಿಂದ ಕುತಂತ್ರಗಳಿಂದ ಒಳಗಾದ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ
ಎಲ್ಲರ ಮೇಲೂ ಕಣ್ಣು ತೋರಿರಿ, ಎಲ್ಲರನ್ನು ಅನುಗ್ರಹಿಸಿರಿ. ಅಪ್ಪ ತಂದೆಗೆ ಅವಿಧೇಯತೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಸ್ವಾಮಿ ಅನೇಕ ಇವೆ ಸ್ವಾಮಿ. ಅದರಿಂದ ಹಾಳಾಗುತ್ತಿರುವ ಕುಟುಂಬಗಳು ಅನೇಕ ಇವೆ ಸ್ವಾಮಿ. ಮಕ್ಕಳು ಇದ್ದಾರೆ ಸ್ವಾಮಿ, ಅವೆಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರಲ್ಲೂ ಶಾಂತಿ, ಸಮಾಧಾನ, ಐಕ್ಯಮತ್ಯ ಜೀವನವು ಉಂಟಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ದಿನಗಳಲ್ಲಿ ಸ್ವಾಮಿ ವಿಧೇಯತೆ ಎಂಬುದೇ ಕಾಣುತ್ತಿಲ್ಲ ಸ್ವಾಮಿ. ಎಲ್ಲ ಮಕ್ಕಳು ಸ್ವಾಮಿ ಒಂದಲ್ಲ ರೀತಿಯಲ್ಲಿ ಅವಿಧೇಯತೆಯನ್ನು ವರ್ತಿಸುವಂತಹ ಮಕ್ಕಳಾಗಿದ್ದಾರೆ ಸ್ವಾಮಿ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಮಿ ಅನೇಕ ರೀತಿಯಲ್ಲಿ ಊಹಾಪೋಹಗಳಿಂದಲೂ ಸ್ವಾಮಿ ಅನೇಕ ಮಕ್ಕಳು ಹಾಳಾಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಮಾಧ್ಯಮಗಳಿಂದಲೂ ಅನೇಕ ಮಕ್ಕಳು ಹಾಳಾಗುತ್ತಿದ್ದಾರೆ ಸ್ವಾಮಿ. ಅದು ವರ್ತಿಸುವುದು ಹೇಗೆ ಎಂಬುದನ್ನು ಹಾಗೆ ಅವುಗಳ ಮೂಲಕವೇ ಕಳೆದುಕೊಳ್ಳುತ್ತಿದ್ದಾರೆ ಸ್ವಾಮಿ. ಆ ತಂದೆ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿರಿ, ಆಶೀರ್ವದಿಸಿರಿ ಎಂದು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಗೆ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ನಿಮ್ಮನ್ನು ಸ್ತುತಿಸಿ ಆರಾಧಿಸಲು ಕರೆಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಯೇಸುವೆ, ಎಲ್ಲ ಅವಿಧೇಯತೆಯಿಂದ ನಡೆಯುತ್ತಿರುವ ಎಲ್ಲ ಮಕ್ಕಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೇಸುವೆ. ಕುಟುಂಬದಲ್ಲಿ ಅವಿಧೇಯತೆ, ಗಂಡ ಹೆಂಡತಿಯರ ಅವಿಧೇಯತೆ, ತಂದೆ ತಾಯಿ ಹೇಳಿದ ಮಾತನ್ನು ಕೇಳದ ಅವಿಧೇಯತೆ ನಡೆಯುತ್ತಿರುವ ಮಕ್ಕಳು ಯೇಸುವೆ. ಲೋಕದ ಸರ್ವ ಜನತೆ ಎಲ್ಲ ಕುಟುಂಬಗಳಲ್ಲಿ ಅವಿಧೇಯತೆ ನಡೆಯುತ್ತಿರುವ ಎಲ್ಲ ಮಕ್ಕಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ ಅವರನ್ನು ಪರಿವರ್ತಿಸಿ ವಿಧೇಯತೆಯಿಂದ ಜೀವಿಸುವಂತೆ ಮಾಡಿರಿ ಯೇಸುವೆ. ಯೇಸುವೆ, ಎಲ್ಲ ವಿಧೇಯತೆಯಿಂದ ಜೀವಿಸುವ ಮಕ್ಕಳನ್ನು ನಿಮ್ಮ ಪವಿತ್ರಾತ್ಮರ ಕೃಪಾವಾಸ ವರಪ್ರಸಾದದಿಂದ ತುಂಬಿ ಅವರನ್ನು ಪರಿವರ್ತಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಆಮೇಲೆ ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ಅನುಗ್ರಹಿಸಿದ ಈ ಸುಂದರವಾದ ವರ್ಷಗಳಕ್ಕಾಗಿ, ಈ ಜಾವಕ್ಕಾಗಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಅವಿಧೇಯರಾಗಿ ನಡೆಯುತ್ತಿರುವವರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಪವಿತ್ರ ಆತ್ಮರ ಅಭಿಷೇಕ ಎಲ್ಲ ಮಕ್ಕಳ ಮೇಲೆ ಇಳಿದು ಬರಲಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಎತ್ತವರಿಗೆ ವಿಧೇಯರಾಗದೆ ಅವರನ್ನು ಗೌರವಿಸದೆ ಅವರಿಗೆ ಅವಿಧೇಯರಾಗಿ ತಮ್ಮ ದುರ್ಮಾರ್ಗಗಳಿಂದ ನಡೆಯುತ್ತಿದ್ದಾರೆ ಸ್ವಾಮಿ. ಈ ಎಲ್ಲ ಮಕ್ಕಳನ್ನು ಪರಿವರ್ತಿಸಿದೆ ಸ್ವಾಮಿ. ತಂದೆ ತಾಯರಿಗೆ ವಿಧೇಯರಾಗಿ ಬಾಳುವ ಕೃಪೆಯನ್ನು ಅವರಿಗೆ ಕರುಣಿಸಿದೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಪತ್ನಿಯರು ಪತಿಗೆ ಅವಿಧೇಯರಾಗಿ ವರ್ತಿಸುತ್ತಿದ್ದಾರೆ ಸ್ವಾಮಿ. ಇವರೆಲ್ಲರೂ ವಿಧೇಯತೆಯಿಂದ ತಮ್ಮ ಪತಿಯನ್ನು, ಅತ್ತೆ ಮಾವಂದಿರನ್ನು ಪ್ರೀತಿಸುವ ಮನಸ್ಸನ್ನು ಪ್ರತಿಯೊಬ್ಬರಿಗೂ ಕರುಣಿಸಿದೆ ಸ್ವಾಮಿ. ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಮಾತನ್ನು ಕೇಳದೆ ಅವರಿಗೆ ಅವಿಧೇಯರಾಗಿ ನಡೆಯುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಗೌರವಿಸುವ ಒಳ್ಳೆಯ ಮನಸ್ಸನ್ನು ಪ್ರತಿಯೊಂದು ಮಕ್ಕಳಿಗೂ ಕರುಣಿಸಿದೆ ಸ್ವಾಮಿ. ಎಷ್ಟು ಕೆಲಸ ಮಾಡುವ ಜಾಗದಲ್ಲೂ ನೆರೆಹೊರೆಯವರಲ್ಲೂ ಅವಿಧೇಯತೆಯಿಂದ ನಡೆಯುತ್ತಿರುವ ಪ್ರತಿಯೊಂದು ಮಕ್ಕಳಲ್ಲೂ ವಿಧೇಯತೆಯನ್ನು ಬಿತ್ತಿದೆ ಸ್ವಾಮಿ. ವಿಚಾರಣೆಯಲ್ಲೂ ಗುರುಗಳ ಮಾತಿಗೆ ಅವಿಧೇಯರಾಗಿ ನಡೆಯುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಪರಿವರ್ತಿಸಿದೆ ಸ್ವಾಮಿ. ಶಾಂತಿ ಸಮಾಧಾನವನ್ನು ನೀಡಿದೆ ಸ್ವಾಮಿ. ಪ್ರತಿಯೊಬ್ಬರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿದೆ ಸ್ವಾಮಿ. ಅಪ್ಪ ತಂದೆ, ನಾನು ನಿಮಗೆ ಅವಿಧೇಯಳಾಗಿ ನಡೆದ ಒಂದೊಂದು ಕ್ಷಣಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ಅಪ್ಪ ತಂದೆ, ನಿಮಗೆ ವಿಧೇಯಳಾಗಿ ನಡೆಯುವ ಕೃಪೆಯನ್ನು ಕರುಣಿಸಿದೆ ಸ್ವಾಮಿ. ಪ್ರಾರ್ಥನಾ ತಂಡದ ಅಂಗಾಂಗಗಳು, ಅವರ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ನಿಮಗೆ ಅವಿಧೇಯರಾಗದೆ ವಿಧೇಯತೆಯಿಂದ ಜೀವಿಸುವ ಕೃಪೆಯನ್ನು ಪ್ರತಿಯೊಬ್ಬರಿಗೂ ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಸುತ್ತ ದೇವರೇ ಸ್ತೋತ್ರ, ಪವಿತ್ರಾತ್ಮ ದೇವರೇ ಸ್ತೋತ್ರ. ಅಪ್ಪ ತಂದೆ, ಅವಿಧೇಯತೆಯಲ್ಲಿ ನಡೆಯುವವರಿಗಾಗಿ ಎಲ್ಲರಿಗಾಗಿ ಅಪ್ಪ ನಿಮ್ಮ ಮುಂದೆ ಪ್ರಾರ್ಥಿಸ್ತಾ ಇದ್ದೇನೆ.
ಅಪ್ಪ ತಂದೆಯೇ ಎಷ್ಟು ಅವಿದ್ಯತೆಯಲ್ಲಿರುವ ಅವಿದ್ಯತೆಯಲ್ಲಿರೋರು ತುಂಬಾ ಜನರಿದ್ದಾರೆ. ಅಪ್ಪ ತಂದೆ ಯೇಸುವೆ, ಏನು ಮಾಡೋದಕ್ಕೋಗಿ ಏನೋ ಮಾಡಿ ಸಿಗಾಕೊಂಡು ತಂದೆಯೇ ನರಳಾಡುವರು ತುಂಬಾ ತಂದೆಯಪ್ಪ ಯೇಸುವೆ, ಬುದ್ಧಿ ಇಲ್ಲದೆ, ತಿಳುವಳಿಕೆ ಜ್ಞಾನ ಇಲ್ಲದೆ ತಂದೆಯೇ ಅಪ್ಪ ತಂದೆ ಯೇಸುವೆ, ಏನೋ ಮಾಡಕ್ ಹೋಗಿ ಏನೋ ಮಾಡಿ ಸಿಗಾಕೊಂಡು ನರಳಾಡುವವರ ಮೇಲೆ ನಿಮ್ಮ ಅನುಕಂಪ ಅವರ ಮೇಲೆ ಇರಲಿ ತಂದೆಯೇ. ಅಪ್ಪ ತಂದೆ ಎಲ್ಲ ತಿಳಿದು ತಂದೆಯೇ, ಎಲ್ಲ ತಿಳಿದಿರು ಕೂಡ ತಂದೆ ಅವಿಧೇಯತೆಯಲ್ಲಿ ನಡೆಯುವವರು ತುಂಬಾ ಜನರಿದ್ದಾರೆ ತಂದೆಯೇ. ಅದರಲ್ಲಿ ತಂದೆ ಯುವತಿಯರೇ ಜಾಸ್ತಿ ಆಗಿದ್ದಾರೆ. ಆ ಯೌವನ ಪ್ರಾಯದಲ್ಲಿ ತಂದೆಯೇ ತನ್ನನ್ನು ತಾನು ತಗ್ಗಿಸಿಕೊಳ್ಳದೆ ತಂದೆ ಎಲ್ಲರ ಮೇಲೆ ಸಿಟ್ಟುಕೊಳ್ಳೋದು, ಕೋಪ ಮಾಡಿಕೊಳ್ಳೋದು, ದುರಂಕಾರ ಆಡೋದು, ನಾನ್ಯಾಕೆ ಅವರ ಮಾತು ಕೇಳಬೇಕು ಅನ್ನೋದು ಸ್ವಭಾವ ಯುವತಿಯರಲ್ಲಿ ತುಂಬಾ ಇದೆ ತಂದೆಯೇ. ಅಪ್ಪ ತಂದೆಯೇ ಒಡೆಯನೆ, ಅಪ್ಪ ತಂದೆ ತಾಯಿಯ ಮಾತನ್ನು ಕೇಳದೆ, ಒಡ ಹುಟ್ಟಿದವರ ಮಾತನ್ನು ಕೇಳದೆ, ವಯಸ್ಸಾಗಿರೋ ಅಜ್ಜ ಅಜ್ಜಿಯರ ಮಾತನ್ನು ಕೇಳದೆ, ದೊಡ್ಡವರ ಮಾತನ್ನು ಕೇಳದೆ, ನಿಮ್ಮ ವಾಕ್ಯ ಸಾರುವವರ ಬ್ರದರ್ಗಳವರ ಮಾತನ್ನು ಕೇಳದೆ ಅವರ ಅವಿಧೇಯತೆಯಾಗಿ ನಡೆಯೋದುಂಟು. ಯಾಕೆಂದರೆ ಅಪ್ಪ ತಂದೆ ಅವರಲ್ಲಿರುವ ಯೌವನ ಪ್ರಾಯದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ಳದೆ ದುರಾಂಕಾರದಲ್ಲಿ ನಡೆಯೋದುಂಟು ತಂದೆಯೇ. ಅಪ್ಪ ತಂದೆ ಒಡೆಯನೆ ವಾಕ್ಯ ಸಾರಿಯವರಿಗೆ ಬೆಲೆ ಕೊಡೋದಿಲ್ಲ. ಅಪ್ಪ ತಂದೆ ಅದೇನು ನಾನು ಕೇಳುವುದು, ನಾನು ಏನೋ ಮಾಡುತ್ತೇನೆ ಅಂತ ಅವ್ರು ಹೇಳುವುದುಂಟು ತಂದೆಯೇ. ಅಪ್ಪ ತಂದೆ ಅವರನ್ನು ಯುವತಿಯರು ತನ್ನನ್ನು ತಾನು ತಗ್ಗಿಸಿಕೊಂಡು ನಿಮ್ಮ ಮುಂದೆ ಶರಣಾಗಿ ನಡೆಯುವಂತೆ ಅವರಿಗೆ ಮನಸ್ಸನ್ನು ನೀಡು ತಂದೆಯೇ. ಅಪ್ಪ ತಂದೆಯೇ ತಂದೆಯೇ 10 ಜನ ವಿವೇಕಿಗಳು ಸ್ತ್ರೀಗಳು ದೀಪವನ್ನು ತಗೊಂಡು ಮದುಮಗನ ಜೊತೆಯಲ್ಲಿ ನಿಮ್ಮ ಬಳಿ ತಲುಪಿದಾಗ ಇನ್ನು 10 ಜನ ಅವಿವೇಕಿ ಸ್ತ್ರೀಗಳು ದೀಪವನ್ನು ತಗೊಂಡು ಲೇಟ್ ಆಗಿ ಎಣ್ಣೆ ತರೋದಕ್ಕೆ ಹೋಗದಾಗ ತಂದೆಯೇ ಅವರು ಬರೋದು ತಡವಾದಾಗ ನೀವು ಬಾಗಿಲು ಹಚ್ಚಿ ನೀವ್ ಯಾರೋ ಗೊತ್ತಿಲ್ಲ ಅಂತ ಹೇಳಿದ್ದೀರಿ. ಆದರೆ ಅದೇ ರೀತಿ ತಂದೆ ಇವ್ರಿಗೂ ಕೂಡ ನೀವ್ ಯಾರೋ ಗೊತ್ತಿಲ್ಲ ಅಂತ ನೀವು ತಿಳಿಸುವ ಉತ್ತರವಾಗಿದೆ. ಈ ರೀತಿಯನ್ನು ನಡೆಯುವವರಿಗೆ ನೀವು ಕೊಡುವ ಉತ್ತರ ಇದೀನಿ. ಯಾರೋ ನೀವು ಗೊತ್ತಿಲ್ಲ ಅಂತ ಹೇಳ್ತೀರಿ ತಂದೆ. ಅದನ್ನು ಅರಿತು ತಂದೆಯೇ ಯೌವನದಲ್ಲಿರುವ ಯುವತಿಯರು ಅರಿತುಕೊಂಡು ಬಾಳುವಂತೆ ಅವರ ಮನಸ್ಸನ್ನು ಮಾರ್ಪಡಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸಿದ್ದೇನೆ. ಸ್ವರ್ಗದಲ್ಲಿರುವ ನನ್ನ ತಂದೆಯೇ ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಲೂಕ 1ನೇ ಅಧ್ಯಾಯ 37ನೇ ವಾಕ್ಯ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಕೀರ್ತನೆ 103ನೇ ಅಧ್ಯಾಯ 5ನೇ ವಾಕ್ಯ. ದೇವರು ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಜ್ಞಾನಕ್ಕೆ 8ನೇ ಅಧ್ಯಾಯ 34ನೇ ವಾಕ್ಯ. ನನ್ನ ಬಾಗಿಲ ಬಳಿ ಪ್ರತಿದಿನ ಕಾಯುತ್ತಾ, ನನ್ನ ಹೊಸಲಿನತ್ತ ನಿರೀಕ್ಷಿಸಿ ನೋಡುತ್ತಾ, ನನ್ನ ಮಾತನ್ನು ಆಲಿಸುವವನು ಭಾಗ್ಯವಂತ. ಕೊಲಸ್ಯ 1ನೇ ಅಧ್ಯಾಯ 9ನೇ ವಾಕ್ಯ. ನೀವು ಪರಿಪೂರ್ಣ ವಿವೇಕದಿಂದಲೂ ಆಧ್ಯಾತ್ಮಿಕ ಜ್ಞಾನದಿಂದಲೂ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಅರಿಯಬೇಕೆಂಬುದೇ ನನ್ನ ಕೋರಿಕೆ. ಫಿಲಿಪ್ಪಿ 4ನೇ ಅಧ್ಯಾಯ 3ನೇ ವಾಕ್ಯ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನೂ ಸಾಧಿಸುವ ಸಾಮರ್ಥ್ಯ ನನಗಿದೆ. ಯೆಹೋಶುವ 1ನೇ ಅಧ್ಯಾಯ 9ನೇ ವಾಕ್ಯ. ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರ ಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಲ್ಲೆಡೆಗಳೆಲ್ಲ ನಿನ್ನ ದೇವರು ಸರ್ವೇಶ್ವರನು ಆದ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ.
ನನ್ನ ಜೀವಂತ ದೇವರಾದ ಸರ್ವೇಶ್ವರ ಸ್ವಾಮಿ, ನಿಮ್ಮ ಪ್ರಿಯ ಪುತ್ರರಾದ ರಕ್ಷಕರಾದ ಯೇಸುವನ್ನು ನಮಗೆ ನೀವು ದಾನವಾಗಿ ಕೊಟ್ಟಿರಿ. ನಮ್ಮೆಲ್ಲರ ಪಾಪ ಪರಿಹಾರಕ್ಕೆ ಬಲಿಯಾಗಿ ಅರ್ಪಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ರಕ್ಷಕರಾದ ಯೇಸುವಿನ ಮಹಿಮೆಯನ್ನು ಸಾರಲು ನೀವು ಆರಿಸಿಕೊಂಡಂತ ಸಂತರಿಗಾಗಿ ವಂದನೆ. ಸಂತ ತೋಮಸ್ರ ಮೂಲಕವಾಗಿ ಭಾರತ ದೇಶದಲ್ಲಿ ನಿಮ್ಮ ವಾಕ್ಯವನ್ನು ಪ್ರಚಾರ ಮಾಡಲು ನೀವು ಆಯ್ಕೆ ಮಾಡಿದ್ದೀರಿ. ಪ್ರಭು ಯೇಸುವಿನ ಪ್ರೀತಿಯನ್ನು, ಶಾಂತಿಯನ್ನು, ವಾಕ್ಯವನ್ನು ಸಾರುತ್ತಾ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ಜೀವಿಸುವಂತೆ ಕರೆ ಕೊಡುತ್ತಾ ತಮ್ಮ ರಕ್ತವನ್ನು ಸುರಿಸಿ ಮರಣ ಹೊಂದುವಂತೆ ಮಾಡಿದ್ದೀರಿ. ಸಂತ ತೋಮಸರ ಸ್ಮರಣೆಯ ಈ ದಿನದಂದು ನಾನು ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ. ನಾನು ಸಹ ಸಂತ ತೋಮಸರಂತೆ ನಿಮ್ಮ ಮಹಿಮೆಯನ್ನು ಸಾರುವ ಯೋಗ್ಯವಾದ ವ್ಯಕ್ತಿಯಾಗುವಂತೆ ಮಾಡಿರಿ. ಪ್ರತಿಯೊಂದು ಆತ್ಮಗಳನ್ನು ನಿಮ್ಮತ್ತ ಕರೆದುಕೊಂಡು ಬರುವ ಕೃಪೆಯನ್ನು ಕರುಣಿಸಿರಿ. ದೈವ ವಾಕ್ಯದ ನಿಯಮಗಳನ್ನು ಪಾಲಿಸುತ್ತಾ ದೈವ ವಾಕ್ಯವನ್ನು ಅರಿತು ಅದನ್ನು ಅನುಸರಿಸಿ ನಡೆಯುವಂತ ಕೃಪೆಯನ್ನು ನನಗೆ ಕೊಡಿರಿ. ಆ ದೈವ ವಾಕ್ಯವು ನೀವೇ ಆಗಿದ್ದೀರಿ. ನಿಮ್ಮಿಂದಲೇ ಉಗಮವಾಗಿದೆ. ಆ ದೈವ ವಾಕ್ಯವಾದ ನಿಮ್ಮನ್ನು ಸದಾ ನನ್ನ ಜೀವಿತದಲ್ಲಿ ಧ್ಯಾನಿಸುತ್ತಾ, ಸ್ಮರಿಸುತ್ತಾ, ಪಾಲಿಸುತ್ತಾ ನಡೆಯುವಂತೆ ನನ್ನನ್ನು ಅನುಗ್ರಹಿಸಿರಿ. ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರುತ್ತಾ ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಕರುಣಿಸಿರಿ. ಕುಟುಂಬದಲ್ಲೂ, ವಿಚಾರಣೆಯಲ್ಲೂ, ನೆರೆಹೊರೆಯವರಲ್ಲೂ, ಸಮಾಜದಲ್ಲೂ ನಾನು ನಿಮ್ಮವನಾಗಿ ನನ್ನ ನಡೆನುಡಿಗಳ ನಿಮಿತ್ತವಾಗಿ ನಿಮ್ಮ ಸಾಮ್ರಾಜ್ಯವನ್ನು ಸಾರುವಂತೆ ನನ್ನನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೆನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯವಿದು. ಕೈಗಳಲ್ಲಿ ಜಪಸರು ಹಿಡಿದು ನಾವು ಪ್ರಾರ್ಥಿಸೋಣ. ಎಲ್ಲ ಅವಿಧೇಯರಿಗಾಗಿ ಪ್ರಾರ್ಥಿಸುವಾಗ ಸಂತ ಮರಿಯ ದೈವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ, ಎಲ್ಲ ಅವಿಧೇಯರಿಗಾಗಿ ಪ್ರಾರ್ಥಿಸಿ ಎಂಬುದು ನಮ್ಮ ಉತ್ತರವಾಗಿದೆ. ಅದರಿಂದ ಜಪಸರ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸೋಣ. ಮತ್ತೊಂದು ಆವರ್ತಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ ಜಪಸರ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ವಿಶ್ವಾಸದಲ್ಲಿ ಜಪ